ದರ್ಶನ್ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು, ಚಲನಚಿತ್ರ ಮಂಡಳಿಯಿಂದಲೇ ಹೊರದಬ್ಬಬೇಕು ಅಂತ ಹಾಸನದಲ್ಲಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಹಿಂದೆ ಇವರ ಮೇಲಿನ ಪ್ರಕರಣಗಳಲ್ಲಿ ಕ್ರಮ ಆಗಲಿಲ್ಲ, ಅದೇ ಕಾರಣಕ್ಕೆ ಇಂದು ಕೊಲೆಯ ಹಂತಕ್ಕೆ ಬಂದಿದೆ. ಈಗಲಾದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಇಂಥವರು ನಮ್ಮ ರೋಲ್ ಮಾಡೆಲ್ಗಳಲ್ಲ, ಕುಖ್ಯಾತರು ಅಂತ ಹಾಸನದಲ್ಲಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ರೇಣುಕಾಸ್ವಾಮಿ ಶವ ಸಾಗಿಸುವುದಕ್ಕೆ ಸ್ಕಾರ್ಪಿಯೋ ಕಾರು ಬಳಕೆಯಾದದ್ದು. ಅನ್ನಪೂರ್ಣೇಶ್ವರಿ ಠಾಣೆಗೆ ಆ ಸ್ಕಾರ್ಪಿಯೋ ಮಾಲೀಕ ಪುನೀತ್ ಆಗಮನವಾಗಿದೆ. ಆ ಸ್ಕಾರ್ಪಿಯೋ ಕಾರ್ನಲ್ಲೇ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಾಟ ಮಾಡಿದ್ದಾರೆ. ಕಾರ್ ಮಾಲೀಕ ಪುನೀತ್ಗಾಗಿ ಹುಡುಕಾಟ ನಡೆಸಿದ್ರು ಪೊಲೀಸರು. ಇವತ್ತು ಠಾಣೆಗೆ ಖುದ್ದು ಹಾಜರಾಗಿದ್ದಾರೆ ಸ್ಕಾರ್ಪಿಯೋ ಮಾಲೀಕ ಪುನೀತ್. ಕೊಲೆಗೆ ಬಳಸಿದ್ದ ಆ ಸ್ಕಾರ್ಪಿಯೋ ಕಾರನ್ನ ಸೀಸ್ ಮಾಡಿದ್ರು ಪೊಲೀಸರು. ಈಗ ಆ ಕಾರ್ನ ಮಾಲೀಕರು ಬಂದು ಪೊಲೀಸರನ್ನ ಭೇಟಿಯಾಗಿದ್ದಾರೆ. ಸ್ಕಾರ್ಪಿಯೋ ಕಾರ್ ಮಾಲೀಕನಿಗಾಗಿ ಹುಡುಕಾಟ ನಡೆಸ್ತಾ ಇದ್ರು ಪೊಲೀಸರು. ಇವತ್ತು ಠಾಣೆಗೆ ಹಾಜರಾಗಿದ್ದಾರೆ. ಯಾರು ಈ ಪುನೀತ್ ಹಾಗಿದ್ರೆ? ದರ್ಶನ್ಗೂ ಈ ಸ್ಕಾರ್ಪಿಯೋ ಕಾರ್ ಮಾಲೀಕ ಪುನೀತ್ಗೂ ಏನ್ ಸಂಬಂಧ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್. ನಟ ದರ್ಶನ್ಗೂ ಸ್ಕಾರ್ಪಿಯೋ ಕಾರ್ನ ಮಾಲೀಕ ಪುನೀತ್ಗೂ ಹಲವು ವರ್ಷಗಳ ಸ್ನೇಹ ಇದೆ. ದರ್ಶನ್ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಾ ಇದ್ದದ್ದೇ ಈ ಪುನೀತ್. ಆಗಾಗ ಪುನೀತ್ ಕಾರನ್ನ ದರ್ಶನ್ ಸಹಚರರು ಬಳಸ್ತಾ ಇದ್ರು. ಚಿಕ್ಕಬಳ್ಳಾಪುರದಿಂದ ಮೇಕೆ ತರ್ತೀವಿ ಅಂತ ಹೇಳಿ ಈ ಕಾರನ್ನ ಕೇಳಿದ್ರಂತೆ. ಕುರಿ ತರ್ತೀವಿ ಅಂತ ಹೇಳಿ ಕಾರ್ ಪಡೆದು ನಂತರ ಅದರಲ್ಲಿ ಹೆಣ ಸಾಗಿಸಿದ್ದಾರೆ. ಯಾವತ್ತು ಕೊಲೆ ನಡೀತಲ್ಲ 8ನೇ ತಾರೀಕು, ಅದರ ಹಿಂದಿನ ದಿನ ಪುನೀತ್ ಬಳಿ ಕಾರನ್ನ ಪಡೆದಿದ್ದಾರೆ. ಬೇರೆ ಬೇರೆ ಕೆಲಸಕ್ಕೆ ಅಂತ ಸ್ಕಾರ್ಪಿಯೋ ಕಾರನ್ನ ತೆಗೆದುಕೊಳ್ತಾ ಇತ್ತು ದರ್ಶನ್ ಗ್ಯಾಂಗ್. ಈ ಬಾರಿ ಮೇಕೆ ಸಾಗಿಸಬೇಕು ಅಂತ ಹೇಳಿ ಸ್ಕಾರ್ಪಿಯೋ ಕಾರನ್ನ ತಗೊಂಡಿದ್ದಾರೆ. ಈ ಬಾರಿಯೂ ದರ್ಶನ್ ಗ್ಯಾಂಗ್ಗೆ ಕಾರನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಕಾರ್ನಲ್ಲಿ ಸಾಗಿಸಿದ್ದು ಶವ. ಹಲ್ಲೆ ಮಾಡಿ ಹತ್ಯೆ ಮಾಡಿದಂತಹ ರೇಣುಕಾಸ್ವಾಮಿಯ ಶವವನ್ನ ಇದೇ ಕಾರ್ನಲ್ಲೇ ಸಾಗಿಸಿದ್ರು. ಆ ಕಾರ್ ಸೀಸ್ ಆಗಿದೆ. ಈಗ ಕಾರ್ ಮಾಲೀಕ ಕೂಡ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಆ ಕಾರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದ, ಹಲವು ವರ್ಷಗಳ ಸ್ನೇಹವನ್ನ ದರ್ಶನ್ ಜೊತೆ ಹೊಂದಿದ್ದಂತಹ ಪುನೀತ್ ಎನ್ನುವ ವ್ಯಕ್ತಿಗೆ ಸೇರಿದಂತಹ ಕಾರ್ ಇದು. ಆ ಸ್ಕಾರ್ಪಿಯೋ ಮಾಲೀಕ ಪುನೀತ್ ನನ್ನ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಈತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ರು ಪೊಲೀಸರು. ಗಾಡಿ ಸೀಸ್ ಮಾಡಿದ್ರು. ಈಗ ಸ್ಕಾರ್ಪಿಯೋ ಮಾಲೀಕ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಈತರ ಮನೆ ಹೇಳಿದ್ದು, ಚಿಕ್ಕಬಳ್ಳಾಪುರದಿಂದ ಕುರಿ ತರ್ತಾ ಇದ್ದೀವಿ, ಕುರಿ ಸಾಕ್ಸೋದಕ್ಕೆ ಬೇಕು ನಂಗೆ, ಕಾರ್ ಕೊಡಿ ಅಂತ. ಇದೇ ಮೊದಲೇನಲ್ಲ, ಈ ಹಿಂದೆ ಕೂಡ ಹಲವು ಕೆಲಸಗಳಿಗೆ ಅಂತ ಈ ಸ್ಕಾರ್ಪಿಯೋ ಕಾರನ್ನ ಪುನೀತ್ರಿಂದ ಪಡ್ಕೊಂಡು ದರ್ಶನ್ ಗ್ಯಾಂಗ್, ದರ್ಶನ್ ಸಹಚರರು ಬಳಕೆ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕೇಳಿದ್ದಾರೆ, ಮೇಕೆ ಸಾಕ್ಸೋದಕ್ಕೆ ಕುರಿ ಸಾಕ್ಸೋದಕ್ಕೆ ಬೇಕು ಅಂತಿದ್ದಾರೆ, ಕೊಟ್ಟಿದ್ದಾರೆ. ಆದ್ರೆ ಆ ಸ್ಕಾರ್ಪಿಯೋದಲ್ಲಿ ಸಾಗಿಸಿದ್ದು ರೇಣುಕಾಸ್ವಾಮಿಯ ಶವ. ಈಗ ಸ್ಕಾರ್ಪಿಯೋ ಕೊಟ್ಟಿದ್ದಕ್ಕೆ ಠಾಣೆ ಮೆಟ್ಟಲಿರಬೇಕಾಯ್ತು ಸ್ಕಾರ್ಪಿಯೋ ಮಾಲೀಕ ಪುನೀತ್. ಕುರಿ ತರ್ತೀವಿ ಅಂತ ಸ್ಕಾರ್ಪಿಯೋ ತಗೊಂಡು ಸಾಗಿಸಿದ್ದು ರೇಣುಕಾಸ್ವಾಮಿಯ ಶವ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಆರೋಪಿ ದರ್ಶನ್ಗಾಗಿ ಠಾಣೆಯಲ್ಲಿ ಸಿಗರೆಟ್ ಝೋನ್ ಕ್ರಿಯೇಟ್ ಆಗ್ಬಿಟ್ಟಿದ್ಯಾ? ಆರೋಪಿಗಳಿಗೆ ಠಾಣೆಯಲ್ಲಿ ಸಿಗರೆಟ್ ಸೇದೋದಕ್ಕೆ ವ್ಯವಸ್ಥೆ ಮಾಡಿದ್ಯಾ ಖಾಕಿ ಪಡೆ, ಅದು ಕೂಡ ಶಾಮಿಯಾನ ಹಾಕಿ ದರ್ಶನ್ಗೆ ಸಿಗರೆಟ್ ಸೇದೋದಕ್ಕೆ ವ್ಯವಸ್ಥೆ ಮಾಡಿದಾರಂತೆ. ಠಾಣೆಯ ಮೊದಲನೇ ಮಹಡಿಯ ಬಾಲ್ಕನಿಯಲ್ಲಿ ಶಾಮಿಯಾನ ಹಾಕಿದ್ದಾರೆ. ಠಾಣಾ ಆವರಣ ಅಷ್ಟೇ ಅಲ್ಲ, ಬಾಲ್ಕನಿಗೂ ಪ್ರತ್ಯೇಕ ವಾಲ್ ಅಳವಡಿಸಿದ ಯಾಕೆ?
ಇದೆಲ್ಲ ನೋಡ್ತಾ ಇದ್ರೆ ಆರೋಪಿಗಳ ಪರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನಿಂತರ ಎನ್ನುವ ಅನುಮಾನ ಸಹಜವಾಗಿ ಮೂಡುತ್ತೆ. ಒಬ್ಬ ಆರೋಪಿಗೆ ವಿಚಾರಣೆ ಎದುರಿಸ್ತಾ ಇರುವಂತಹ ಮರ್ಡರ್ ಮಾಡಿದ ಆರೋಪ ಎದುರಿಸ್ತಾ ಇರುವಂತಹ ಆರೋಪಿಗೆ ಠಾಣೆ ಸುತ್ತ ಶಾಮಿಯಾನ ಹಾಕಿ ಸಿಗರೆಟ್ ಸೇದೋದಕ್ಕೆ ಪೊಲೀಸರು ವ್ಯವಸ್ಥೆ ಮಾಡ್ತಾರೆ ಅಂತಂದ್ರೆ ಏನರ್ಥ? ಆರೋಪಿಗಳ ಪರ ನಿಂತಿದ್ದಾರಾ? ಸಿಗರೆಟ್ ಝೋನ್ ಕ್ರಿಯೇಟ್ ಮಾಡಿದಾರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.